ನೋಡಿ ಕೆನ್ನೆ ಮೇಲೆ ಹೊಡೆದ್ರೆ ಅತ್ತಮ್ಮ ಏನಾದ್ರು ತಿನ್ಬೇಕು ಅಂತ ಸ್ವೀಟ್ ಮಾಡ್ಕೊಳ್ಳಿ. ಪಾಯಸ ಮಾಡ್ಕೊಡ್ಲಾ ನಿಮ್ಗೆ? ಬೇಡ, ಏನಾನ ಕ್ರೀಮಿಯಾಗಿ ಕ್ರಂಚಿಯಾಗಿ ಏನಾನ ಡೆಸರ್ಟ್ ಮಾಡ್ಕೊಳ್ಳಿ. ಕುನಾಫಾ ಮಾಡ್ಕೊಡ್ಲಾ? ಓಕೆ, ಮಾಡಿ ಮಾಡಿ. ಸರಿ ಮಾಡ್ಕೊಡ್ತೀನಿ. ಇಲ್ಲೇ ನಿಂತಿರ್ಬೇಕು ನೀವು. ಇರ್ಲಿ ಬಿಡಿ, ನೀವು ಮಾಡ್ತಾ ಇರಿ, ಆಟ ನಾವ್ ಆಡ್ತೀವಿ. ಹೋಗ್ ಬನ್ರಿ. Five minutes later. ಏನೋ ಇದು ಶಾವ್ಗೆ ತರ ಇದೆ. ಹೌದಾ? ಐಟಮ್ಸ್ ಏನೇನಿದೆ ನೋಡೋಣ ಬಾ. ಏನ್ರೋ ಹಿಂಗ್ ನೋಡ್ತಿದ್ದೀರಾ? ಏನಿದ್ ನಮ್ಗೆ ಗೊತ್ತಾಗ್ತಾನೆ ಏನೇನಿದೆ ಅಂತ. ಹೇಳ ಈಗ. ನೀವೇ ಹೇಳ್ರಿ ನೋಡೋಣ. ಇದು ಗೋಡಂಬಿ, ಬಾದಾಮ್, ಮಿಲ್ಕ್ ಪೌಡರ್, ಕಸ್ಟರ್ಡ್, ಶುಗರ್ ಪೌಡರ್, ಕಾರ್ನ್ ಸ್ಟಾರ್ಚ್, ಘೀ. ಕರೆಕ್ಟ್ ಆಗಿ ಹೇಳಿದೀರಾ, ಸೂಪರ್. ಈಗ ಮಾಡೋದು ನೋಡ್ತಾ ಇರ್ತೀರಾ ಇಲ್ಲ ಹೋಗ್ತೀರಾ ಆಟ ಆಡೋದಕ್ಕೆ? ವಾಪಸ್ ಕಳ್ರುಗಳು. One eternity later. ಗುದ್ಬಿಡ್ತೀನಿ. ಹುಡುಗ್ರ ಬರ ಇಲ್ಲಿ. ನಮ್ ಗುರುಗಳ ಹಳೆ ಶಿಷ್ಯ ಇರ್ಬೇಕು ಬಾರು. ಕೂಗಿದ್ರು ನಮ್ಮನ್ನ. ಯಾಕೆ? ಅದೇನು ಗುದ್ಬಿಡ್ತೀನಿ ಚೆಟ್ಬಿಡ್ತೀನಿ ಅಂತಿದ್ರಲ್ವಾ, ಅದು ತಪ್ಪು, ಹಾಗೆ ಹೇಳ್ಬಾರ್ದು. ನೋಡಿ ಹೇಳ್ಕೊಡ್ತೀನಿ. ನೋಡಿ ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ಕೇಳ್ಕೊಳ್ಳಿ. ನೋಡಿ ಕೆನ್ನೆ ಮೇಲೆ ಹೊಡೆದ್ರೆ ತಲೆ ಮೇಲೆ ಹೊಡೆದ್ರೆ ತೊಡೆ ಮೇಲೆ ಹೊಡೆದ್ರೆ. ನಮ್ ಸ್ಕೂಲಲ್ಲಿ ಪಾಠ ಹೇಳ್ಕೊಟ್ಟೇ ಇಲ್ಲ ಗುರುಗಳೇ, ಇನ್ನೊಂದ್ಸರಿ ಹೇಳ್ಕೊಳ್ಳಿ. ಆಗ್ಬೋದು. ಇನ್ನೊಂದ್ಸರ್ತಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಕೆನ್ನೆ ಹೊಡೆದ್ರೆ ಇಲ್ಲಿ ಹೊಡೆದ್ರೆ ಇಲ್ಲಿ ಹೊಡೆದ್ರೆ ನೋಡ್ರು ನೋಡ್ರು, ಇಲ್ಲಿ ಹೊಡೆದ್ರೆ ಚಟ. ಇಲ್ಲ ಇಲ್ಲ, ಇಲ್ಲ ಚಿಟ. ನಂಗಾದ್ರೂ ಬರ್ತೀನಪ್ಪ. ಬೇಡ ಬೇಡ ಗುರುಗಳೇ, ನಾವು ಪೂರ ಪಾಠ ಕಲಿಬೇಕು. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಇದನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣ. ನೀವು ಇದಿಲ್ದೇ ಇದ್ರೆ ಮತ್ತೆ ಶಾವಿಗೆ ಬರುತ್ತಲ್ಲ, ಅದನ್ನು ಬೇಕಾದ್ರೆ ಹಾಕೋಬಹುದು ಇದಕ್ಕೆ, ಕುನಾಫಾಗೆ. ನೋಡಿ ಈ ತರ ಮಾಡ್ಕೋಬೇಕು ಇದನ್ನ. ಇಷ್ಟು ಪುಡಿ ಇದ್ರೆ ಸಾಕು. ಈಗ ಇದನ್ನ ಹುರ್ಕೊಳ್ಳೋಣ ತುಪ್ಪ ಹಾಕಿ. 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಇದನ್ನ ಒಂದು 5 ನಿಮಿಷ ಹುರ್ಕೊಂಡು ಹಾಲ್ ಪೌಡ್ರು ಮತ್ತೆ ಶುಗರ್ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು. ಬನ್ನಿ ಈಗ ಮಿಲ್ಕ್ ಪೌಡ್ರ್ ಹಾಕೊಳ್ಳೋಣ. 4 ಸ್ಪೂನ್ ಹಾಕ್ಕೊಂತ ಇದ್ದೀನಿ. ಯಾಕೆಂದ್ರೆ ಇದು ಹಾಕಿದ್ರೆ ಗಟ್ಟಿನೂ ಬರುತ್ತೆ, ಅದಕ್ಕೆ ಹಾಕ್ತಾ ಇದ್ದೀನಿ. ಒಂದು 4 ಸ್ಪೂನ್ ಪೌಡ್ರು ಶುಗರ್. ಇದನ್ನ ಇದು ಪಾಕ ತೆಗೆದು ಮಾಡ್ಕೊಂತಾರೆ. ಇದನ್ನ ಶುಗರ್ ಪಾಕ ಮಾಡ್ಬಿಟ್ಟು ಹಾಕ್ತಾರೆ. ನಾನು ಈ ತರ ಮಾಡ್ತಾ ಇದ್ದೀನಿ.
ಈಗ ಸ್ವಲ್ಪ ಹಾಲು ಹಾಕ್ತೀನಿ, ಸ್ವಲ್ಪ ಸುಮ್ಮನೆ, ಯಾಕೆಂದ್ರೆ ಇದು ಸ್ವಲ್ಪ ಮೆತ್ತಗಿರ್ಬೇಕು, ಅದಕ್ಕೇನೆ ಹಾಲು ಹಾಕ್ತಾ ಇದ್ದೀನಿ. ಇದಾಗಿದೆ, ಇಳಿಸ್ಕೊಂಡ್ಬಿಡೋಣ ಇದನ್ನ. ಈಗ ಒಂದು ಗ್ಲಾಸ್ ಬೌಲ್ಗೆ ಹಾಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಒಂದು ಗ್ಲಾಸ್ ಬೌಲ್ಗೆ ಹಾಕೊಂಡು ಈ ತರ ಪ್ರೆಸ್ ಮಾಡಿ ಇಟ್ಕೋಬೇಕು. ಸ್ಟವ್ ಹಚ್ಕೊಳ್ಳೋಣ, ಕ್ರೀಮ್ ಮಾಡ್ಕೊಳ್ಳೋಣ. ಅದಕ್ಕೆ ಕುನಾಫಾಗೆ ಕ್ರೀಮ್ ಮಾಡ್ಕೊಳ್ಳೋಕೆ 1 ಕಪ್ ಹಾಲು ಹಾಕೊಂತಿದ್ದೀನಿ. 1 ಕಪ್ ಏನು 2 ಕಪ್ಪೇ ಹಾಕೊಳ್ಳೋಣ. ಸ್ವಲ್ಪ ಕುದೀಲಿ. ಈಗ ಇದಕ್ಕೊಂದು 4-5 ಸ್ಪೂನ್ ಹಾಲು ಹಾಕೊಂಡು ಕಾರ್ನ್ ಫ್ಲೋರು ಮತ್ತೆ ಕಸ್ಟರ್ಡ್ ಪೌಡ್ರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. 1.5 ಸ್ಪೂನ್ ಅಷ್ಟು ತಗೊತಾ ಇದ್ದೀನಿ. ಕಸ್ಟರ್ಡ್ ಪೌಡ್ರ್ 1.5 ಸ್ಪೂನ್. ನೋಡಿ ಈಗ ಹಾಲು ಕುದೀತಾ ಇದೆ. ನಾನು ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ, ಕ್ರೀಮ್ಗೆ. ನೀವು ಸಕ್ಕರೆ ಬೇಕಾದ್ರೆ ಹಾಕೋಬಹುದು, ನಾನು ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ತರ ಕಲಸ ಹಾಕೊಂಡ್ರೆ ಗಂಟು ಬರಲ್ಲ. ಈಗ ಹಾಕ್ತಾ ಇದ್ದೀನಿ ಇದನ್ನ. ತಿರುಗಿಸ್ತಾ ಇರ್ಬೇಕು, ಗಂಟಾಗಲ್ಲ, ಗಂಟಾಗ್ಬಿಡುತ್ತಿಲ್ಲ ಅಂದ್ರೆ. ಈಗ ಒಂದು 4-5 ಸ್ಪೂನ್ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ. ನಾನು ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ, ಅದಕ್ಕೆ ನೀವು ಬೇಕಾದ್ರೆ ಸಕ್ಕರೆನೂ ಯೂಸ್ ಮಾಡ್ಕೋಬಹುದು. ಕ್ರೀಮ್ ತರ ಆಗೋವರೆಗೂ ಇದು ಮಿಕ್ಸ್ ಮಾಡ್ಕೊಂತಾ ಇರ್ಬೇಕು. ನೋಡಿ ಇದಾಗಿದೆ. ಈಗ ಇದು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದು ಕುನಾಫಾ ಮೇಲೆ ಹಾಕೋದು. ಈ ಲಿಕ್ವಿಡ್ ಈ ತರ ಇರಬೇಕು, ಜಾಸ್ತಿ ಗಟ್ಟಿ ಇರಬಾರ್ದು. ಇದು ತಣ್ಣಗಾಗಿದೆ. ಈಗ ಇದ್ರ ಮೇಲೆ ಹಾಕೋಣ. ಪಿಸ್ತಾನು ಬೇಕಾದ್ರೆ ಹಾಕೋಬಹುದು. ಎರಡು ಲೇಯರ್ ಹಾಕ್ತಾ ಇದ್ದೀನಿ ನಾನು. ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ಬಿಟ್ಬಿಡೋಣ. ಈಗ ಇದನ್ನ 4 ಅವರ್ ಗಟ್ಟಿ ಆಗಕ್ಕೆ ಫ್ರಿಡ್ಜ್ ಅಲ್ಲಿ ಇಟ್ಬಿಡೋಣ.